ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಸೋಮವಾರ, ಧನುರ್ಮಾಸದ ಸೋಮವಾರಕ್ಕೆ ತುಂಬ ವಿಶೇಷತೆ ಇರುತ್ತೆ ಸ್ನೇಹಿತರೆ. ಭಗವಂತನಿಗೆ ನಾವು ಈ ಧನುರ್ಮಾಸದಲ್ಲಿ ಪೂಜೆ ಮಾಡ್ತೀವಿ. ಅಂದರೆ ಒಂದು ರೀತಿಯಲ್ಲಿ ಶಿವಕೇಶವರನ್ನು ಆರಾಧಿಸುವಂಥ ಒಂದು ಮಾಸದಲ್ಲೂ ಕೂಡ ಈ ಸೋಮವಾರಕ್ಕೆ ತುಂಬ ವಿಶೇಷತೆ ಇರೋದರಿಂದ ತಪ್ಪದೆ ಈ ಸಣ್ಣ ಕೆಲಸವನ್ನು ಮಾಡ್ಕೊಳ್ಳಿ. ಸಂಕ್ರಾಂತಿಗೆ ಮುಂದೆ ಬರ್ತಾ ಇರೋದ್ರಿಂದ ಪ್ರಕೃತಿಯಲ್ಲೂ ಕೂಡ ಬಹಳ ಶಕ್ತಿ ಇರುತ್ತೆ. ನಮಗೆ ಮುಂದಿನ ದಿನಗಳು ಕೂಡ ಚೆನ್ನಾಗಿರುತ್ತೆ, ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಅಂತ ನಾವು ಅಂದ್ಕೊಂಡಾಗ ನಮಗೆ ಒಂದು ರೀತಿಯಲ್ಲಿ ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ. ನಾವು ಸುಮಾರು ನಮಗೇನೋ ಕಷ್ಟಗಳೇ ಬರ್ತಾ ಇದೆ ಅಂತಂದ್ಬಿಟ್ಟು ಪದೇ ಪದೇ ಅಂದ್ಕೊಳ್ತಾ ಇದ್ದರೆ ಆ ಕಷ್ಟಗಳು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಅದೇ ನಾವು ಚೆನ್ನಾಗಿ ಆಗ್ತಾಯಿದೆ. ಈ ಹಬ್ಬಕ್ಕೆ ನಮಗೆಲ್ಲವೂ ಕೂಡ ಒಂದೇ ಒಂದು ಆ ಭಗವಂತನ ಆಶೀರ್ವಾದದಿಂದ ಎಲ್ಲ ರೀತಿಯ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಈ ಪರಿಹಾರ ಸೂಕ್ತವಾಗಿರುತ್ತೆ ಅನ್ನುವಂಥ ನಂಬಿಕೆ ಇಟ್ಕೊಂಡು ನೀವು ಮಾಡ್ಕೊಳ್ಳಿ. ವಾರದಲ್ಲಿ ನಮಗೆ ಮೊದಲನೇ ದಿನ ಅಂತ ಕೂಡ ಕನ್ಸಿಡರ್ ಮಾಡೋದ್ರಿಂದ, ವರ್ಕಿಂಗ್ ಡೇ ಆಗಿರೋದ್ರಿಂದ ತುಂಬ ಪ್ರೆಷರ್ ಇರುತ್ತೆ. ನಮ್ಮ ಮನಸ್ಥಿತಿ ತುಂಬ ಒಂದು ರೀತಿಯಲ್ಲಿರುತ್ತೆ. ಅಂದರೆ ಒತ್ತಡದ ಜೀವನದಲ್ಲಿ ನಾವು ಸಾಗ್ತಾ ಇರೋದ್ರಿಂದ ಸೋಮವಾರ ನಮಗೆ ಆ ಸ್ಟಾರ್ಟಿಂಗ್ ಡೇ ಇನ್ನಷ್ಟು ಜಾಸ್ತಿ ತಲೆನೋವು ಅನ್ನೋದಿರುತ್ತೆ. ಮನೆಯಲ್ಲೂ ಕೂಡ ಒಂದು ಅರಿಬರಿಯಲ್ಲಿ ಎಲ್ಲವೂ ಒತ್ತಡದಿಂದ ಮಾಡ್ತಾ ಇರೋದ್ರಿಂದ ಯಾವ ಕೆಲಸವೂ ಸರಿಯಾಗಿ ಆಗೋದಿಲ್ಲ. ಅಂತಹ ದಿನಗಳಲ್ಲಿ ತಪ್ಪದೆ, ಮುಖ್ಯವಾಗಿ ಸೋಮವಾರ ಯಾರೆಲ್ಲ ನಿಮಗೆ ಹತ್ತಿರದಲ್ಲೇ ಶಿವಾಲಯಗಳು ಇರುತ್ತೋ ಆ ಜಾಗದಲ್ಲಿ ತಪ್ಪದೆ ನೀವು ಅಭಿಷೇಕ ಪ್ರಿಯ ಶಿವಸ್ವಾಮಿ ಬಂದು ಅಭಿಷೇಕವನ್ನು ಮಾಡ್ಕೊಂಡು ಬನ್ನಿ. ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಪಂಚಾಮೃತ ಅಭಿಷೇಕ, ಜಲಾಭಿಷೇಕ, ವಿಭೂತಿಯಿಂದ ಅಥವಾ ನೀವು ಈ ಒಂದು ರುದ್ರಾಕ್ಷಿಯಿಂದ ಏನು ಬೇಕಾದರೂ ನಿಮ್ಮ ಶಕ್ತಿಯ ಅನುಸಾರ ಮಾಡ್ಕೊಂಡು ಬರಬಹುದು. ತಪ್ಪದೆ ಈ ಥರ ನಾವು ಮಾಡ್ಕೊಂಡು ಬಂದಾಗ ನಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ. ನಮ್ಮ ಮನೆಯ ಬಾಗ್ಲತ್ರ, ಹೊಸ್ತಿಲ ಹತ್ರ ಮಾಡಿಕೊಳ್ಳುವಂಥ ಪರಿಹಾರ. ಪ್ರತಿಯೊಬ್ಬರ ಮನೆಗೂ ಕೂಡ ಹೊಸ್ತಿಲು ಅನ್ನುವಂಥದ್ದು ತುಂಬ ಪ್ರಾಮುಖ್ಯತೆಯಿಂದ ಇರುತ್ತೆ. ಯಾಕಂದರೆ ಇದು ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರಗಳು ಮಾಡಬೇಕು ಅಂದರೂ ಪ್ರಾಮುಖ್ಯವಾಗಿ ತಗೊಳ್ಳುವಂಥ ವಸ್ತು ಇದಾಗಿರೋದ್ರಿಂದ ಏನು ಮಾಡಬೇಕು ಅಂದರೆ ಹೊಸ್ತಿಲನ್ನು ನಾವು ದೇವತೆ ರೂಪದಲ್ಲಿ ನೋಡ್ತೀವಿ. ಶಿವಸ್ವಾಮಿಗೆ ನಾವು ಪೂಜಿಸುವಂಥ ಈ ದಿನದಲ್ಲೇ ಹೊಸ್ತಿಲಿನ ಹತ್ತಿರ ಈ ಸಣ್ಣ ಕೆಲಸವನ್ನು ಮಾಡಿಕೊಂಡ್ರೆ ಶ್ರೀ ಮಹಾಲಕ್ಷ್ಮಿ ಸಮೇತ ಶ್ರೀ ಮಹಾವಿಷ್ಣು ನಮ್ಮ ಮನೆಗೆ ಬಂದು ಸ್ಥಿರ ನಿವಾಸ ಮಾಡ್ತಾರೆ ಸ್ನೇಹಿತರೆ. ಇದು ನಂಬಿಕೆ ಇಟ್ಕೊಂಡು ನೀವು ಮಾಡ್ಕೊಳ್ಳಿ. ಮನೆಯನ್ನು ಸ್ವಲ್ಪ ಅರಿಶಿಣ ಕಲ್ಲುಪ್ಪನ್ನು ಹಾಕಿದ್ದೆ ಕ್ಲೀನಾಗಿ ಮನೆಗಳನ್ನು ಒರೆಸ್ಕೊಂಡು ಬಿಡಿ. ಸೋಮವಾರ ಆಗಿರೋದ್ರಿಂದ ಈ ರೀತಿ ನಾವು ವಾರದಲ್ಲಿ 2 ಸಾರಿ ಮಾಡಿಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಯಾವುದೇ ರೀತಿಯಾದಂಥ ದೊಡ್ಡ ದೊಡ್ಡ ಪೂಜೆಗಳು ಮಾಡ್ಕೊಳ್ಬೇಕು ಅಂತೇನೂ ಇಲ್ಲ. ನಮ್ಮ ಮನೆಯಲ್ಲಿರುವ ಕಷ್ಟಗಳನ್ನು ಓಡಿಸೋದಕ್ಕೆ ಈ ಸಣ್ಣ ಕೆಲಸ. ನೀವು ಮನೆ ಒರೆಸ್ಕೊಂಡಾದಮೇಲೆ ಸ್ವಲ್ಪ ಕರ್ಪೂರ ಇದ್ದರೆ ಅರಿಶಿಣದಲ್ಲಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ಆ ನೀರನ್ನು ಪ್ರೋಕ್ಷಣೆ ಮಾಡಿ ನಿಮ್ಮ ಮನೆಯ ಗೋಡೆಗಳಿಗೆ ಅಲ್ಲೂ ಇಲ್ಲೆಲ್ಲ ಕೂಡ ಪ್ರೋಕ್ಷಣೆ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಹೊರಟೋಗುತ್ತೆ. ಇನ್ನು ಇದನ್ನು ಬಂದು ನೀವು ಸೋಮವಾರ ಸಂಜೆಯ ಮೇಲೆ ರಾತ್ರಿಗೂ ಕೂಡ ಮಾಡಿಕೊಳ್ಬಹುದು. ಶುದ್ಧವಾದಂಥ ಗಾಜಿನ ಲೋಟ ತಗೊಳ್ಬಹುದು ಅಥವಾ ಪ್ಲಾಸ್ಟಿಕ್ ಲೋಟ ಇದ್ದರೂ ಕೂಡ ತಗೊಳ್ಳಿ, ತೊಂದರೆನೇ ಇಲ್ಲ. ಪೇಪರ್ ಗ್ಲಾಸ್ ಬರುತ್ತಲ್ವ, ಅದನ್ನು ತಗೊಂಡ್ರೂ ಕೂಡ ನಡೆಯುತ್ತೆ. ನೀವು ಆ ನೀರಲ್ಲಿ ಕುಂಕುಮವನ್ನು ಸ್ವಲ್ಪ ಹಾಕಬೇಕು. ದುರ್ಗಾದೇವಿಗೆ, ಲಕ್ಷ್ಮೀದೇವಿಗೆ ತುಂಬ ಇಷ್ಟವಾಗುವಂಥದ್ದು 1 ಸ್ಪೂನಷ್ಟು ಕುಂಕುಮ ಹಾಕಿ, ಅದು ಕುಂಕುಮದ ನೀರಾಗುತ್ತೆ. ಅದರಲ್ಲಿ ನಾವು ಸ್ವಲ್ಪ ನಾವು ಲಕ್ಷ್ಮೀದೇವಿಯ ಪೂಜೆಗಳಿಗೆ ಬಳಸುವಂಥ ಸ್ಯಾಂಡಲ್ಲು ಹಾಗೂ ರೋಸು ಈ ಥರ ಇರುತ್ತೆ ನೋಡಿ ಫ್ರೇಗ್ರೆನ್ಸು, ಅದನ್ನು ಆ ಪರ್ಫ್ಯೂಮ್ ಇದ್ದರೆ ಸ್ವಲ್ಪ 2 ಹನಿ ಹಾಕಿ, ಇಲ್ಲಾಂದರೆ ರೋಸ್ ವಾಟರನ್ನು ಅದರೊಳಗಡೆ ಹಾಕಿ. ತದನಂತರ ಮ್ಯಾಗ್ನೆಟ್ ಥರ ಚಕ್ಕೆ ಕೆಲಸ ಮಾಡುತ್ತೆ ಸಿನಾಮೆನ್. ಇದು ಯಾವಾಗಲೂ ಅಷ್ಟೇ ದುಡ್ಡು ನಾವು ಸಾಲದ ರೂಪದಲ್ಲಿ ಕೊಟ್ಟಿದ್ದೀವಿ,
ವಾಪಸ್ ಬರಬೇಕು, ಆ ಕಾಸು ನಮಗೆ ಚೆನ್ನಾಗಿ ಅನುಕೂಲ ಆಗಬೇಕು, ನಮ್ಮ ಮನೆಯಲ್ಲಿ ಆದಾಯ ಹೆಚ್ಚಾಗಬೇಕು, ನಾವು ದುಡಿತಾ ಇದ್ದೀವಿ ಇನ್ನಷ್ಟು ಚೆನ್ನಾಗಾಗಬೇಕು ಅಂತ ನಾವು ಬಯಸ್ತೀವಲ್ವ, ಅಂತಹವರು ತಪ್ಪದೆ ಚಕ್ಕೆಯನ್ನು ಬಳಸಿ. ಸಿನಾಮಿನ್ ತುಂಬ ಪವರ್ ಇರುತ್ತೆ. ಲಕ್ಷ್ಮೀ ದೇವಿಯನ್ನು ನಾವು ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುವಂತೆ ಮಾಡೋದಕ್ಕೆ ಇದು ತುಂಬ ಪ್ರಭಾವ ಬೀರುವಂಥ ವಸ್ತು. ಚಕ್ಕೆಯನ್ನು ನೀವು ಪುಡಿ ಮಾಡಿ ಆದರೂ ಹಾಕಬಹುದು, ಇಲ್ವಾ ಆ ಲೋಟದಲ್ಲಿ ಒಂದು ಚಕ್ಕೆಯನ್ನು ಹಾಕಿ ಕೈಯಲ್ಲಿ ನೀವು ಅದನ್ನು ಇಟ್ಕೊಂಡು ನಿಮ್ಮ ಮನೆಯೆಲ್ಲ ರಾತ್ರಿ ಕ್ಲೀನಾಗಿ ಇದನ್ನು ತಿರುಗಿಸಿ ಓಡಾಡಿಸಿ, ತದನಂತರ ನಿಮ್ಮ ಮನೆಯ ಬಾಗಿಲ ಹತ್ರ ತಗೊಂಡು ಬಂದು ಯಾವ ಕಡೆ ಇಡಬೇಕು ಅಂತ ನೀವು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ ಬಲಗಡೆ ಜಾಗ ಇರುತ್ತೋ ಎಡಗಡೆ ಜಾಗ ಇರುತ್ತೋ ನೋಡಿಕೊಂಡಿದ್ದೆ ಒಂದು ಕಡೆ ಇದನ್ನು ಇಡಿ. ಈ ಥರ ರಾತ್ರಿ ಪೂರ್ತಿ ಇಟ್ಬಿಡಬೇಕು. ನಿಮ್ಮ ಮನೆ ಒಳಗಡೆ ಏನಾದರೂ ನಕಾರಾತ್ಮಕ ಶಕ್ತಿಗಳು ಬರೋದಿದ್ದರೆ ಅದನ್ನು ಅಲ್ಲೇ ಸ್ಟಾಪ್ ಮಾಡುತ್ತೆ, ಅದು ಎಳ್ಕೊಳ್ಳುತ್ತೆ. ಇನ್ನು ಮನೆಯೆಲ್ಲ ನಾವು ಓಡಾಡಿಸಿರ್ತೀವಲ್ವ, ಆಗ ನಕಾರಾತ್ಮಕ ಶಕ್ತಿಗಳನ್ನು ಎಳ್ಕೊಂಡಿರುತ್ತೆ. ನಮ್ಮ ಮನೆಯಲ್ಲಿ ನಾವು ಆಲೋಚನೆ ಮಾಡುವಂಥ ವಿಧಾನ ಇರಬಹುದು, ನಮ್ಮ ಮನೆ ಒಳಗಡೆ ಯಾರಾದರೂ ಬಂದು ಹೋಗಿದ್ರೆ ಆ ನಕಾರಾತ್ಮಕ ಶಕ್ತಿಗಳು ನಮ್ಮ ಮನೆಯ ಮೂಲೆಗಳಲ್ಲಿ ಇರುತ್ತೆ. ಅವುಗಳನ್ನು ಎಲ್ಲವೂ ಹೇಳ್ಕೊಂಡು ಇದು ನಮ್ಮ ಮನೆಗೆ ಸಕಾರಾತ್ಮಕವಾಗಿರುವಂಥದ್ದನ್ನು ತಂದು ಕೊಡುತ್ತೆ. ಯಾಕಂದರೆ ಆ ಕಷ್ಟ ಅನ್ನೋದು ಹೋದಾಗ ಸುಖ ಅನ್ನುವಂಥದ್ದು ತಾನಾಗೆ ಹುಡ್ಕೊಂಡು ಬರುವಂಥ ಕೆಲಸ ಈ ಪರಿಹಾರದಲ್ಲಿದೆ. ಈ ಥರ ಇಟ್ಟು ನೀವು ಪೂರ್ತಿಯಾಗಿ ಇಡಿ. ಮಾರನೆಯ ದಿನ ಮಂಗಳವಾರ ಬರುತ್ತಲ್ವ, ಅದನ್ನು ಕ್ಲೀನಾಗಿ ಬೆಳಗ್ಗೆನೇ ತಗೊಂಡೋಗಿದ್ದೆ ಎಲ್ಲಾದರೂ ನೀವು ಚರಂಡಿಗೋ ಯಾರು ತುಳಿದೇ ಇರುವ ಕಡೆ ಇದನ್ನು ಪ್ಲಾಸ್ಟಿಕ್ದೋ ನೀವು ಪೇಪರ್ದೋ ಇಟ್ಟಿದ್ದರೆ ತದನಂತರ ಅದನ್ನು ತಗೊಂಡೋಗ ಹಾಗೆ ಬಿಸಾಕ್ಬಿಡಿ. ಇನ್ನು ಗಾಜಿನದ್ದಾದರೆ ತೊಳೆದು ಕ್ಲೀನಾಗಿ ನೀವು ಕೈ ಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಬನ್ನಿ. ಈ ಪರಿಹಾರ ಮಾಡಬೇಕಾದ್ರೆ ಗಮನ ಇಟ್ಕೊಳ್ಳಿ, ಇದನ್ನು ಚೆಲ್ಲಬಾರ್ದು. ಬಾಗಿಲ ಹತ್ರ ಇಟ್ಟಿರ್ತೀವಲ್ವ, ಹುಷಾರಾಗಿ, ಯಾಕಂದರೆ ನಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಎಳ್ಕೊಳ್ಳುವಂಥ ಕೆಲಸ ಇದು ಮಾಡಿರೋದ್ರಿಂದ ನಾವು ಅಲ್ಲೇ ನಮ್ಮ ಮನೆ ಮುಂದೆ ಚೆಲ್ಲಬಾರ್ದು. ನೋಡಿಕೊಂಡು ಹುಷಾರಾಗಿ ನೀವು ಈ ಪರಿಹಾರವನ್ನು ಕಂಪ್ಲೀಟ್ ಮಾಡಿಕೊಡಿ. ಈ ಥರ ನೀವು ಮಾಡಿಕೊಂಡಾಗ ಬರುವಂಥ ಸೋಮವಾರಕ್ಕೆ ಒಳ್ಳೆಯ ರಿಸಲ್ಟನ್ನು ತಂದುಕೊಡುತ್ತೆ. ಇಷ್ಟೇ ಸುಲಭವಾಗಿ. ಧನ್ಯವಾದಗಳು.